ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಸ್ನಾನ ಎಲ್ಲ ಆಯಿತು. ನನ್ನ ಸ್ಪೆಷಲ್ ಬೇಬಿನೂ ರೆಡಿಯಾಗಿದ್ದಾಳೆ. ನನ್ನ ಸ್ಪೆಷಲ್ ಬೇಬಿಗೆ ಹೊಸದಾಗಿ ಯೂನಿಫಾರ್ಮ್ ಕೊಟ್ಟಿದ್ರು, ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಅಂದರೆ ಮ್ಯಾಮ್ ಫೋನ್ ಮಾಡಿದ್ರು ಯೂನಿಫಾರ್ಮ್ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಹಾಕಿದ್ದೀನಿ. ಕರೆಕ್ಟಾಗಿ ಆಗುತ್ತೆ, ಬಟ್ ಶರ್ಟ್ ಮಾತ್ರ ಸ್ವಲ್ಪ ಉದ್ದ ಇದೆ ಅಷ್ಟೇ. ಇನ್ನು ನಾಷ್ಟ ವಿಷಯಕ್ಕೆ ಬಂದರೆ, ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೆಯವರು ಪಲ್ಯ ಬೇಡ ಅಂತ ಹೇಳಿದ್ರು. ಇನ್ನು ಹೆಂಗೂ ಮಧ್ಯಾಹ್ನಕ್ಕೂ ಸಾಂಬಾರು ಆದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬೇಯಿಸಿದ್ನಲ್ವ, ಅದನ್ನೇ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು, ಇದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಂಗಿದ್ರೆ ಹಾಕ್ಬೋದು ನೀವು. ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು. ಹಾಕ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊ ಇದು ಸಾಂಬಾರು ರೆಡಿ ಆಗುತ್ತೆ. ಮುದ್ದೆಗೂ ಆಗುತ್ತೆ, ರೈಸ್ಗೂ ಆಗುತ್ತೆ, ಆಮೇಲೆ ಚಪಾತಿ ದೋಸೆಗೆಲ್ಲನೂ ಹಾಕ್ಕೋಬೋದು. ನಮ್ಮ ಮನೇಲಿ ಏನು ಅಂತಂದರೆ, ನಮ್ಮ ಮನೆಯವರು ದೋಸೆಗೆ ಚಪಾತಿಗೆಲ್ಲನೂ ಗ್ರೇವಿ ಥರ ಇದ್ದರೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಾಂಬಾರು ಥರನೇ ಟ್ರೈ ಮಾಡಿದ್ದೆ. ಇನ್ನು ದೋಸೆ ವಿಷಯಕ್ಕೆ ಬಂದರೆ, ನನ್ನ ಚಿಕ್ಕ ಬೇಬಿ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದೀನಿ. ಇನ್ನು ನನ್ನ ಸ್ಪೆಷಲ್ ಬೇಬಿಗೆ ಕ್ರಿಸ್ಪಿಯಾಗಿದ್ದರೆ ಅವಳು ತಿನ್ನಲ್ಲ, ಅವಳಿಗೆ ಸೆಟ್ ದೋಸೆ ಥರ ಹಾಕಬೇಕು. ಸೊ ಇಬ್ರಿಗೂ ಅಡ್ಜಸ್ಟ್ ಮಾಡಿ ಹಾಕ್ಕೊಟ್ಟೆ. ಆಮೇಲೆ ಮತ್ತು ಬೆಳಗಿನ ಜಾವ ಏನು ಗೊತ್ತಾ, ನಮ್ಮ ಮನೇಲಿ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋರ್ಗೂ ಮನೇಲಿ ಒಂದು ಕೆಲಸನೂ ಆಗೋಲ್ಲ. ನನ್ನ ಸ್ಪೆಷಲ್ ಬೇಬಿ ಅಂತೂ ಬೆಳಗ್ಗೆ 7:30 8:30 ಒಳಗಡೆ ಬರುತ್ತೆ ವ್ಯಾನು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ 7:30ಗೆಲ್ಲ ರೆಡಿ ಮಾಡಿಸ್ಬಿಡ್ಬೇಕು ಅವಳನ್ನ. ಅಂದರೆ ಏನು ಗೊತ್ತಾ, ಸ್ವಲ್ಪ ದೊಡ್ಡ ಮಕ್ಕಳಾದರೆ ಏನೋ ಅವರೇ ರೆಡಿಯಾಗಿ ಬರ್ತಾರೆ, ಅಷ್ಟೊತ್ತಿಗೆ ನಾನು ನಾಷ್ಟ ಏನಾದರೂ ಮಾಡಿಕೊಂಡು ಏನಾದರೂ ಮಾಡ್ಬೋದು. ಬಟ್ ಇವಳು ನನ್ನ ಸ್ಪೆಷಲ್ ಬೇಬಿನೂ ಅವಳು ಏನೂ ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ ಎಲ್ಲನೂ ನಾನೇ ನೋಡಬೇಕಲ್ವ. ಸೊ ಹಾಗಾಗಿ ನನಗೆ ಬೆಳಗ್ಗೆ ಟೈಮು ಒಂದು ಸ್ವಲ್ಪ ಕೆಲಸ ತುಂಬ ಜಾಸ್ತಿನೇ ಇರುತ್ತೆ. ಸೊ ಆಮೇಲೆ ನೋಡಿ, ನನ್ನ ಚಿಕ್ಕ ಬೇಬಿನೂ ರೆಡಿಯಾಗಿ ಬಂದು ಅವಳು ನಾಷ್ಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಇವಾಗ ಸ್ಕೂಲ್ಗೆ ಹೋಗ್ತಾಯಿದ್ದಾಳೆ. ಆಮೇಲೆ ಅವಳು ಸ್ಕೂಲ್ಗೆಲ್ಲ ಹೋದ್ಲು. ಸೊ ಆಮೇಲೆ ನಾನು ನಮ್ಮ ಮನೆಯವ್ರ ನಾಷ್ಟಕ್ಕೆಲ್ಲ ಕಳಿಸ್ಬಿಟ್ಟು ನಾನು ನಾಷ್ಟ ಎಲ್ಲ ಮಾಡಿದೆ. ಆಮೇಲೆ ಮನೇಲೇನೋ ಕೆಲಸ ಮಾಡ್ತಾಯಿದ್ದೆ ನಾನು. ನಮ್ಮ ಮನೆಯವರು ಇಲ್ಲಿ ಈ ಕಡೆ ನಮ್ಮ ಅಂಗಡಿ ಹತ್ರ ಅಲೋವೆರಾ ಗಿಡ, ಅದೇನೋ ಕಮದಗಿರಿ ಗಿಡ ಅಂತಾರಲ್ವ, ಸೊ ಅದು ಎಲ್ಲ ಇತ್ತು. ಅದು ಕಮದಗಿರಿ ಗಿಡ ಏನಂದರೆ ಒಂದು ಸ್ವಲ್ಪ ಎಲ್ಲ ಅಂದರೆ ಚೆನ್ನಾಗಿರಲಿಲ್ಲ ಅದು ಗಿಡ. ಆಮೇಲೆ ಇವರು ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟು, ಇದು ಅಲೋವೆರಾ ಗಿಡ ಒಂದು 4-5 ಇತ್ತು, ಸರಿನಾ. ಆಮೇಲೆ ಅದನ್ನು 1-2 ಗಿಡನೇ ನೆಟ್ಬಿಟ್ಟು ಇನ್ನೆರಡು ಗಿಡ ಏನೋ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಸೊ ಆಮೇಲೆ ಇನ್ನೇನು ಮಾಡೋದು, ಅಷ್ಟೊಂದೆಲ್ಲ ವೇಸ್ಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಅದು ಚಿಕ್ಕದಾಗಿ ಫಸ್ಟು ಕಟ್ ಮಾಡಿಕೊಂಡೆ. ಅಂದರೆ ಫಸ್ಟು ಏನು ಗೊತ್ತಾ, ಅದು ಗಿಡ ಕಿತ್ತಿರ್ತೀವಲ್ವ, ಸೊ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಬೇಕು. ಅದರೊಳಗಡೆ ಯೆಲ್ಲೋ ಕಲರ್ದು ಏನೋ ಲಿಕ್ವಿಡ್ ಬರುತ್ತಲ್ವ, ಲಿಕ್ವಿಡ್ ಹೋಗೋವರೆಗೂ ಇರಬೇಕು. ಸೊ ಅದು ಹೋಗೋವರೆಗೂ ಇದ್ಬಿಟ್ಟು ಆಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆ ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದು ಸ್ವಲ್ಪ ಹರಳೆಣ್ಣೆ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬಿಟ್ಟು ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಅದು ಎಣ್ಣೆ ಎಲ್ಲ ಕಾಯೋಷ್ಟೊತ್ತಿಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಸೊ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಮನೇಲಿ ಇನ್ನು ಸ್ವಲ್ಪ ಕೆಲಸ ಇತ್ತು. ಸೊ ಅದು ಕೆಲಸ ಎಲ್ಲ ಮಾಡಿಕೊಂಡೆ. ಸೊ ಅಷ್ಟೊತ್ತಿಗೆ ಇದು ಆಯಿಲೆಲ್ಲ ನೋಡಿ ಚೆನ್ನಾಗಿ ಕಾದಿದೆ. ಜಾಸ್ತಿ ಹೊತ್ತೇನು ಕಾಯಿಸಲಿಲ್ಲ, ಒಂದು ಸ್ವಲ್ಪ ಹೊತ್ತು ಕಾಯಿಸಿದೆ ಅಷ್ಟೇ. ಸೊ ನೀವು ಈ ಆಯಿಲ್ಗೆ ಬೇಕಾದರೆ ಬೇರೆ ಏನಾದರೂ ಹಾಕ್ಕೋಬೋದು. ಬೇರೆ ಏನಾದರೂ ಅಂದರೆ ಕೆಲವರೆಲ್ಲ ಈರುಳ್ಳಿ ಅದೆಲ್ಲ ಹಾಕ್ತಾರಲ್ವ, ಹೇರಿಗೆಲ್ಲ ಒಳ್ಳೆಯದು ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತು ಇದು ಏನಂತಾರೆ, ದಾಸವಾಳದ ಹೂವು ಹಾಕ್ತಾರೆ ಕೆಲವರು, ದಾಸವಾಳದ ಎಲೆ ಎಲ್ಲನೂ ಹಾಕಿದ್ರೆ ಹೇರ್ ಗ್ರೋ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಆದರೆ ಇಲ್ಲಿ ಏನು ಹಾಕ್ತಾಯಿಲ್ಲ, ಬರೀ ಅಲೋವೆರಾ ವೇಸ್ಟ್ ಆಗ್ತಿದೆ ಅಂತ ಮಾತ್ರ ನಾನು ಇದು ಆಯಿಲ್ ಕಾಯಿಸ್ಕೊತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ಬೆಸ್ಟ್ ರೆಮಿಡಿನ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ರೆಮಿಡಿ ಇದು. ಸೊ ಏನು ಗೊತ್ತಾ, ಬಾಡಿಯೆಲ್ಲ ಓವರ್ ಹೀಟ್ ಆಗಿರುತ್ತಲ್ವ, ಸೊ ಅಂಥವ್ರಿಗಾಗಿ ಈ ರೆಮಿಡಿ ತುಂಬ ಯೂಸ್ ಆಗುತ್ತೆ. ಸೊ ಏನೂ ಇಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ಗೊತ್ತಲ್ವ ನಿಮಗೆ, ಸಬ್ಬಕ್ಕಿ ಮತ್ತು ಇದು ಬಾರ್ಲಿ ಅಕ್ಕಿ. ಸೊ ಇವೆರಡನ್ನೂ ಪೌಡ್ರ್ ಮಾಡ್ಕೋಬೇಕಂದ್ರೆ ಸಪ್ರೇಟ್ ಆಗಾದರೂ ಮಾಡ್ಕೊಳ್ಳಿ, ಇಲ್ಲ ಮಿಕ್ಸ್ ಆಗಾದರೂ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ಇಷ್ಟ. ಸೊ ಇದು ಬಾರ್ಲಿ ಅಕ್ಕಿ ಏನು ಮಾಡ್ತಾರೆ ಗೊತ್ತಾ, ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ರೈಸ್ ಥರ ಮಾಡ್ತಾರೆ, ಗಂಜಿ ಥರ ಆ ಥರನೂ ಮಾಡ್ಕೋಬೋದು. ಸೊ ಏನು ಅಂತಂದರೆ ಕುಕ್ಕರಲ್ಲೆಲ್ಲ ಹಾಕ್ಬಿಟ್ಟು ಮಾಡೋಕ್ಕೋದ್ರೆ ಅದು ಬೇಗ ಬೇಯಲ್ಲ, ಆಯಿತಾ, ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾನೇನಂದರೆ ಇದು ಪೌಡ್ರ್ ಮಾಡ್ಕೊಂಬಿಡ್ತೀನಿ, ಸರಿನಾ. ಪೌಡ್ರ್ ಮಾಡಿಕೊಂಡು ಗಂಜಿ ಮಾಡ್ಕೊಳ್ಳೋದು ಅಷ್ಟೇ, ಸರಿನಾ. ಫಸ್ಟು ಬಾರ್ಲಿ ಅಕ್ಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಇವಾಗ ಸಬ್ಬಕ್ಕಿ ಹಾಕಿದ್ದೀನಿ. ಸಬ್ಬಕ್ಕಿ ಹಾಕ್ಬಿಟ್ಟು ಆಮೇಲೆ ಇದು ಒಂದು 10-15 ಬಾದಾಮಿ ಇದೆ, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಸೊ ಏಲಕ್ಕಿ ಏನಕ್ಕಪ್ಪ ಅಂದರೆ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ, ಹಂಗಂತೇಳ್ಬಿಟ್ಟು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಫ್ಲೇವರ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಲೈಟಾಗಿ ಒಂದು ಸ್ವಲ್ಪ ಫ್ಲೇವರ್ ಇದ್ದರೆ ಸಾಕಾಗುತ್ತೆ. ಸೊ ನಿಮಗೆ ಬೇಕಾದರೆ ಪಿಸ್ತಾ ಎಲ್ಲನೂ ಬೇಕಾದರೆ ಆ್ಯಡ್ ಮಾಡ್ಕೊಬೋದು.
ಸೊ ನಾನಿಲ್ಲಿ ಸ್ವಲ್ಪ ರಾಗಿ ಹಸಿಟ್ಟು ತೊಗೊತಾ ಇದ್ದೀನಿ. ರಾಗಿ ಹಿಟ್ಟು ಗೊತ್ತಲ್ವಾ, ಅದು ರಾಗಿ ಹಿಟ್ಟು ಏನಂತಂದರೆ ನಾವು ನಾರ್ಮಲಾಗಿ ಮುದ್ದೆಗೆಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಅದೇ ರಾಗಿ ಹಿಟ್ಟು. ಸೊ ನಾನು ಬಟ್ಟೆ ಹಾಕ್ಬಿಟ್ಟು ಕ್ಲೀನಾಗಿ ಸೋಸ್ಕೊಂಡಿದ್ದೀನಿ, ಸರಿನಾ. ಆಮೇಲೆ ಇದು ಸಬ್ಬಕ್ಕಿ ಒಂದು ಬಟ್ಲು ತೊಗೊಂಡಿದ್ನ, ಆಮೇಲೆ ಬಾರ್ಲಿ ಅಕ್ಕಿ ಒಂದು ಬಟ್ಲು ತೊಗೊಂಡಿದ್ದೆ, ರಾಗಿ ಹಿಟ್ಟನ್ನು ಒಂದು ಬಟ್ಲು ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟಲ್ಲಿ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದೇನು ಮೆಜರ್ಮೆಂಟಲ್ಲೇ ಇರಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಸಾಂಬಾರು ಮಾಡಿದ್ನಲ್ವ ದೋಸೆಗೆ, ಸೊ ಅದೇ ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಊಟ ಕಳಿಸ್ಬಿಟ್ಟು ನಾನು ಊಟ ಎಲ್ಲ ಮಾಡಿದೆ. ಆಮೇಲೆ ಒಂದು ಸೌತೆಕಾಯಿ ಇತ್ತು, ಅದು ಕಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೂ ಕೊಟ್ಬಿಟ್ಟು ನಾನು ತಿಂತಾಯಿದ್ದೀನಿ. ಸೊ ಆಮೇಲೆ ಇದು ಗಂಜಿ ಪೌಡ್ರ್ ಇತ್ತಲ್ವ, ಸೊ ಅದು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಏನು ಗೊತ್ತಾ, ಇದು ಗಂಜಿ ಪೌಡ್ರು ಯಾರು ಬೇಕಾದರೂ ಕುಡಿಬೋದು. ಏನಂದರೆ ಇದು ತುಂಬ ಥಂಡಿ ಆಗುತ್ತಲ್ವ, ಸೊ ಅಂಥವ್ರಿಗೆ ಬೇಡ ಅಂತ ನನಗನ್ಸುತ್ತೆ. ಸೊ ಇದು ಫಸ್ಟು ನಾನು 2 ಸ್ಪೂನ್ ಹಾಕೊತಾ ಇದ್ದೀನಿ. ನೀರು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಸೊ ಇದರಲ್ಲಿ ನಾನು ರಾಗಿ ಹಿಟ್ಟು ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಲ್ವ, ಅದಕ್ಕೆ ಇಲ್ಲ ರಾಗಿ ಹಿಟ್ಟು ಏನಾದರೂ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಜಾಸ್ತಿ ಆಗಬೇಕಾಗುತ್ತೆ. ಏನು ಅಂತಂದರೆ ರಾಗಿ ಹಿಟ್ಟು ಅದೇನೇ ಸ್ವಲ್ಪ ನೀರು ಸ್ವಲ್ಪ ಎಳ್ಕೊಳ್ಳುತ್ತೆ ಸ್ವಲ್ಪ, ಸರಿನಾ. ಆಮೇಲೆ ಇದು ಗಂಜಿ ಮಾಡುವಾಗ ಇದು ಪೌಡರ್ ಬರುತ್ತಲ್ವ ಗಂಜಿ ಪೌಡರು, ಅದನ್ನು ಬೇಕಾದರೆ ನೀವು ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ನೀವು ಬಿಸಿನೀರು ಕುದಿಯೋ ಟೈಮಲ್ಲಿ ಒಂದು ಗ್ಲಾಸಿಗೆ ನೀರು ಹಾಕ್ಕೊಂಡು ಆ ಥರ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೂ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಸೇಮ್ ಇವಾಗ ನಾನು ಮಾಡಿದ್ನಲ್ವ ಆ ಥರ ನೀರಲ್ಲೇ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ. ಸೊ ನಾನು ನೀರೆಲ್ಲ ಅಳತೆ ಮಾಡಿ ಎಲ್ಲ ಏನೂ ಹಾಕಲ್ಲ, ನಾನು ಯಾವಾಗಲೂ ಅಂದಾಜು ಮೇಲೇ ಹಾಕ್ತೀನಿ. ಸೊ ಇದು ಗಂಜಿ ಬೆಳಗ್ಗೆ ಟೈಮು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಇವಾಗ ಎಷ್ಟು ಟೈಮು 3 ಗಂಟೆನೇನೋ ಆಗಿದೆ. ಸೊ ನಿಮ್ಗೆ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಗಂಜಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ, ಅಷ್ಟೊಂದು ನೀರು ಇಲ್ಲ, ಅಷ್ಟೊಂದು ಮಂದನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಸೊ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಸಬ್ಬಕ್ಕಿ ಮತ್ತು ಬಾರ್ಲಿ ಅಕ್ಕಿ ಎಲ್ಲ ಸ್ವಲ್ಪ ತರಿಯಾಗಿ ರುಬ್ಬಿದ್ವಲ್ಲ, ಸೊ ಅದು ಕಾಳುಗಳೆಲ್ಲ ಬಾಯಿಗೆ ಸಿಗ್ತಾ ಇದೆ. ಆಮೇಲೆ ಮತ್ತೆ ಇದು ಏಲಕ್ಕಿ ಹಾಕಿದ್ವಲ್ಲ, ಏಲಕ್ಕಿ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಫ್ಲೇವರು. ಸೊ ನಾವು ಸಬ್ಬಕ್ಕಿ ಬಾರ್ಲಿ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಬಾದಾಮಿ ಎಲ್ಲ ಹಾಕಿದೀವಲ್ವ, ಸೊ ಹಾಗಾಗಿ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್.